ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಲಿಂಗೈಕ ಚನ್ನಬಸವ ಶಿವಯೋಗಿ ಮಹಾಸ್ವಾಮಿಗಳು ಬಸವತತ್ವ, ವಚನ ಸಾಹಿತ್ಯ, ಕರುಣಾಶ್ರೀ ಅಧ್ಯಯನ ಮಾಡಿ ಮುಖ್ಯ ಗುರುಗಳಾಗಿದ್ದರು. ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಹರಪನಹಳ್ಳಿ ತಾಲೂಕಿನ ಕಮ್ಮತ್ತಳ್ಳಿ ಗ್ರಾಮದ ವಿರಕ್ತ ಮಠದಲ್ಲಿ ಲಿಂಗೈಕ ಚನ್ನಬಸವ ಶಿವಯೋಗಿ ಮಹಾಸ್ವಾಮಿಗಳ 19ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಬಸವತತ್ವ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಬಸವಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಲಿಂಗೈಕ ಚನ್ನಬಸವ ಶಿವಯೋಗಿ ಮಹಾಸ್ವಾಮಿಗಳು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಹಾಗೂ ಶರಣೆಯರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರುವುದರಿಂದ ಕಮ್ಮತ್ತಳ್ಳಿ ಗ್ರಾಮದಲ್ಲಿ ಅನೇಕ ಮಠಾಧೀಶರಿಗೆ ದೀಕ್ಷೆ ನೀಡಿ ಇಡೀ ಕರ್ನಾಟಕದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಜಂಗಮ ತತ್ವಕ್ಕೆ ಮೌಲ್ಯಗಳನ್ನೇ ನೀಡಿದ್ದಾರೆ. ನನಗೆ 2 ಕಿಡ್ನಿಗಳು ಹೋದಾಗ ಕೇವಲ 29 kg ಇದ್ದೆ. ಎಲ್ಲ ಶರಣೆಯರ ಯೋಗಕ್ಷೇಮದಿಂದ, ಚನ್ನಬಸವ ಸ್ವಾಮಿಗಳ ಆಶೀರ್ವಾದದಿಂದ ಈಗ ಆರೋಗ್ಯವಾಗಿದ್ದೇನೆ. ಪ್ರತಿಯೊಬ್ಬರೂ ಇಷ್ಟಲಿಂಗ ಪೂಜೆ ಮಾಡಿ ಕಾಯಕ ಮಾಡುತ್ತಾ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಟಿ. ಶಬ್ರೀನಾ ಮಹಮ್ಮದ್ ಅಲಿ ಅವರು, ಬಸವಣ್ಣನವರು ತಮ್ಮ 12ನೇ ಶತಮಾನದ ಕಾಲದಲ್ಲಿ ಅಸಮಾನತೆ, ಮೌಢ್ಯತೆಗಳನ್ನು ಹೋಗಲಾಡಿಸಿದವರು. ಮಾನವರೆಲ್ಲ ಒಂದೇ. ಬಸವಣ್ಣನವರ ತತ್ವಗಳು, ಚಿಂತನೆಗಳಿಗೆ ಶಕ್ತಿ ಇದೆ. ದೇವರು ದೇಹವಿಲ್ಲದ್ದು, ವರ್ಣವಿಲ್ಲದ್ದು, ರೂಪವಿಲ್ಲದ್ದು. ಇದೇ ದೇವರು ಎಂದು ಬಸವಣ್ಣನವರು ಸಾರಿದ್ದರು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಈ ವೇಳೆ ಬಂದಂಥ ಭಕ್ತಾದಿಗಳಿಗೆ 2 ದಿನಗಳ ಕಾಲ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಕಮ್ಮತ್ತಳ್ಳಿ, ಪಾಂಡವಮಟ್ಟಿ, ಶ್ರೀ ಗೌರಿಶಂಕರ ಮಹಾಸ್ವಾಮಿಗಳು ಉಂಡಿ, ಟಿ. ನರಸೀಪುರ, ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಲಿಂಗನಾಯಕನಹಳ್ಳಿ, ಹೂವಿನಹಡಗಲಿ ತಾಲೂಕು, ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಮಾಡಾಳ್, ಶ್ರೀ ಹಿರಿ ಶಾಂತವೀರ ಮಹಾಸ್ವಾಮಿಗಳು ಹೂವಿನಹಡಗಲಿ, ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಹಿರೇಮಲಿಂಗೇರಿ, ಶ್ರೀ ಜಯ ಬಸವಾನಂದ ಮಹಾಸ್ವಾಮಿಗಳು ಲಕ್ಷ್ಮೀಪುರ, ಚಿಕ್ಕಮಗಳೂರು ತಾಲೂಕು, ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಲಿಂಗಸೂರು, ಬಿಜೆಪಿ ಮುಖಂಡ ನಂಜನಗೌಡ ಹಾಗೂ ಬೇವನಹಳ್ಳಿ ಕೆಂಚನಗೌಡ ಬಸವ ತತ್ವದ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಬಸವ ಬಳಗ, ಭಜನಾ ಸಂಘ, ಗೆಳೆಯರ ಬಳಗ, ಗ್ರಾಮಸ್ಥರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ವರದಿ ಮಹೇಶ್ ಅರಸೀಕೆರೆ. ಬಸವ 3 ಅಕ್ಷರ, ಬೆಳಕು 3 ಅಕ್ಷರ. ನಾನು ನನ್ನ ಒಂದು ಅಧ್ಯಯನದ ಪ್ರಕಾರ, ನನ್ನ ಅನುಭವದ ಪ್ರಕಾರ ನಾನು ಕಂಡುಕೊಂಡದ್ದು ಬಸವ ತತ್ವ ಅಂದ್ರೆ ಅದು ಬೆಳಕಿನ ತತ್ವ. ಮನುಷ್ಯರಂತೆ ಕಂಡಂತ ತತ್ವ ಯಾವುದು? ಬಸವ ತತ್ವ. ಹೇಳ್ಬೇಕು ನೋಡ್ರಿ, ನಾವು ಇದನ್ನ ಉಪನ್ಯಾಸ ಅಂತ ಕರೆಯಲ್ಲ. ಶರಣ ಸಾಹಿತ್ಯವನ್ನ ನಾವು ಅನುಭವ ಅಂತ ಕರಿತೀವಿ. ಅನುಭವ ಅಂದ್ರೆ ಒಬ್ರಿಗೊಬ್ರು ಅದು ಆಗ್ಬೇಕಾದ್ರೆ ಏಕಮುಖ ಆಗ್ಬಾರ್ದು. ಉಪನ್ಯಾಸ ಆಗುತ್ತೆ ಏಕಮುಖ ಆದ್ರೆ. ಬಸವ ತತ್ವ ಅಂದ್ರೆ ಮನುಷ್ಯರಂತೆ ಕಂಡಿದ್ದು, ಜಾತಿ, ವರ್ಗ, ವರ್ಣ, ಲಿಂಗ ಯಾವುದೇ ಭೇದವಿಲ್ಲದೆ ಎಲ್ಲರನ್ನ ಸಮಾನವಾಗಿ ಕಂಡಂತಹ ಒಂದು ಬೆಳಕಿನ ತತ್ವ ಯಾವುದು? ಬಸವ ತತ್ವ. ಜೋಗಿ ಯಾವ್ದದು? ಬಸವ ತತ್ವ. ಯಾಕಂದ್ರೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ನಮ್ಮ ತತ್ವನ ನಾವು ಒಪ್ಕೊಳ್ದೇ ಇದ್ರೆ, ನಮ್ಮ ತತ್ವವನ್ನ ನಾವು ತಿಳ್ಕೊಳ್ದೇ ಇದ್ರೆ ನಾವು ಅಜ್ಞಾನಿಗಳಾಗ್ಬಿಡ್ತೀವಿ, ನಿರಾಭಿಮಾನಿಗಳಾಗ್ಬಿಡ್ತೀವಿ. ಅಭಿಮಾನನೂ ಇರ್ಬೇಕು, ಜ್ಞಾನವೂ ಇರಬೇಕು. ಹಾಗಾದಾಗ ಮಾತ್ರ ಧರ್ಮ ಅನ್ನುವಂತಹದ್ದು ಸರಿಯಾದ ದಾರಿಯಲ್ಲಿ ಸಾಗುತ್ತೆ. ಆಗ ಧರ್ಮ ಸರಿಯಾದ ದಾರಿಯಲ್ಲಿ ಸಾಗಿದ್ದೆ ಆದ್ರೆ ನಾವು ಕೂಡ ಒಂದು ಸಜ್ಜನಿಕೆ ಹಾದಿಯಲ್ಲೇ ಸಾಕ್ತೀವಂತಾನೆ ಹೇಳ್ಬೋದು. ಹೌದು, ಈಗ ನಾನು ಹೇಳ್ದೆ ಜೈನ ಸಾಹಿತ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದು. ಒಂದು ಸಾರಿ ಶಿವಮೊಗ್ಗದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು. ಆ ಸಾಹಿತ್ಯ ಸಮ್ಮೇಳನ ಮುಖ್ಯ ಭಾಷಣಕಾರ ಯಾರಾಗಿದ್ರು ಅಂದ್ರೆ ಹಂಪ ನಾಗರಾಜಯ್ಯ ಅಂತೇಳಿ ದೊಡ್ಡ ಸಾಹಿತಿ. ಅವರು ಸಹ ಜೈನ ಸಮುದಾಯದವರೇ. ಆ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಗುರುಗಳಾಗಿದ್ದು. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಉದ್ಘಾಟನೆಯ ಭಾಷಣವನ್ನ, ಉದ್ಘಾಟನಾ ನುಡಿಯನ್ನ ಮಾತಾಡಬೇಕು ಅಂತ ಕೊಟ್ಟಿದ್ದಕ್ಕೆ ಇಡೀ ಜೈನ ಸಾಹಿತ್ಯದ ವಿಚಾರವನ್ನ ಹೇಳಿದ ಮೇಲೆ ಹಂಪ ನಾಗರಾಜಯ್ಯ ಎದ್ದು ನಿಂತು ಹೇಳಿದಂತೆ, ನಾನು ದೊಡ್ಡ ಸಾಹಿತಿ ಅಂತೇಳಿ ಇಡೀ ರಾಜ್ಯದಲ್ಲಿ ಗೌರವ ಇದೆ.
ಆದರೆ ನೀವು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಜೈನ ಸಾಹಿತ್ಯವನ್ನು ಇಷ್ಟೊಂದು ಅಭ್ಯಾಸ ಮಾಡಿ ಈ ವಿಚಾರವನ್ನು ಪ್ರಚಾರ ಮಾಡಿದಾಗ ಹೇಳ್ತಾ ಇದ್ದಾರಲ್ಲ, ನೀವು ಹೇಳಿರುವಂತ ಅನೇಕ ವಿಚಾರಗಳು ನನಗೂ ಸಹ ಗೊತ್ತಿಲ್ಲ ಅಂತ ನಮಸ್ಕಾರ ಮಾಡಿದಂತೆ ಅರ್ಥವಾಗಿದೆ. ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ಜನಸಂಖ್ಯೆಗೆ ಕೊಡ್ತಾರೆ ಇಲ್ಲ, ಅಷ್ಟು ಜನ ಸೇರ್ತಾರೆ ಇಲ್ಲಿ ಹಾಗೆ ಅಂತ ಹೇಳ್ತಾ ಇದ್ರು. ಅದು ಒಂದು ವಿಶೇಷತೆ ಇರುತ್ತಲ್ಲಿ, ಒಂದು ಸೂಕ್ತ ಇರುತ್ತಲ್ಲಿ, ಒಂದು ಟ್ರಿಕ್ಸ್ ಇರುತ್ತಲ್ಲಿ. ಸರಿ, ಆ ಹಿನ್ನೆಲೆಯಲ್ಲಿ ಬಹುತೇಕ ಆ ಗುರುದೇವರನ್ನ ಸ್ಮರಣೆ ಮಾಡುವುದರ ಮೂಲಕ ಅವರ ತತ್ವಗಳು, ಅವರ ಆದರ್ಶಗಳು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ಇನ್ನೊಂದು ಮಾತು ಅಂತಂದ್ರೆ, ಬಹುಶಃ ನಾವು ಗುರುಗಳು ಯಾರು ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಬೀರ್ಗಲೇ ಇದ್ದಿದ್ರೆ, ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಬೀರ್ಗಲೇ ಇದ್ದಿದ್ರೆ ನಾವು ಎಲ್ಲಿರ್ತೀವೋ ಗೊತ್ತಿಲ್ಲ. ಆದರೆ ಎಲ್ಲರೂ ಒಬ್ಬ ಸಾಧಕನಾಗಿ ಸ್ವಾಮಿಯಾಗಿ ನಡೆದ ಗೊತ್ತಿರಲ್ಲ. ಕಾರಣ ಏನು ಅಂತಂದ್ರೆ ನಮ್ಮ ಹಿರಿಯ ಗುರುಗಳು, ದೇವರು ಸ್ಮರಣೆ ಮಾಡೋದು ಮನುಷ್ಯನಿಗೆ ಬಹಳ ಮುಖ್ಯ. ಬಹುಶಃ ಅದೇ ಒಂದು ಪ್ರಕಾಶನವಾದ ನಮಗೆ ಬಂದಂತ ಕಷ್ಟ, ನೋವು, ದುಃಖ ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮಗೆ ಕಿಡ್ನಿ ಫೇಲ್ ಆದಂತಹ ಸಂದರ್ಭದಲ್ಲಿ, 2 ಕಿಡ್ನಿಗಳು ಹೋದಂತಹ ಸಂದರ್ಭದಲ್ಲಿ ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಹೆಂಗಾರಾಗಿ ಪ್ರಯತ್ನ ಮಾಡಿದ ಅಂತ ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ನಾವು ಎಷ್ಟು ಕೆಜಿ ಇದ್ವಿ ಅಂದ್ರೆ 29 ಕೆಜಿ ಇದ್ವಿ. ಚನ್ನಬಸವೇಶ್ವರ ಮಹಾರಾಜ್ ಒಂದು ಮಾತು ಅಪ್ಪ ಬಸವಣ್ಣ ಹೇಳ್ತಕ್ಕಂಥ ಮಾತು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರ. ಕಲ್ಲೊಳಗೆ ಹಣ್ಣುಂಟು, ಉದಕದೊಳಗೆ ಅಕ್ಕಿ ಉಂಟು, ಬೀಜದೊಳಗೆ ಮಹಾವೃಕ್ಷ ಉಂಟು, ಹಾಲಿನೊಳಗೆ ತುಪ್ಪ ಉಂಟು, ನನ್ನೊಳಗೆ ಆತ್ಮ ಉಂಟು. ಆತ್ಮದ ಆತ್ಮದ ಬೆಳಕ ತೋರಿ ಅರಿವ ತೋರ ಗುರುವ ತೋರ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತು. ಅಂತ ಗುರುವನ್ನ ನೀವು ಪಡೆದಿದ್ರಿ. ಲೋಕದಂತೆ ಬಾರರು, ಲೋಕದಂತೆ ಇಪ್ಪರು, ಲೋಕದಂತೆ ಹೋಗರು ನೋಡಯ್ಯ. ಪುಣ್ಯದಂತೆ ಭಕ್ತರು, ಜ್ಞಾನಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡಯ್ಯ. ಎಷ್ಟು ನೋಡ್ರಿ ಚಂದ್ರ ಹೇಳ್ತಕ್ಕಂಥ ಮಾತು. ನಮ್ಮ ಚನ್ನಬಸವ ಶಿವಯೋಗಿಗಳು 19 ವರ್ಷದಿಂದ ಇದ್ರು, ಇವತ್ತಿಲ್ಲ ಅನ್ನಲ್ಲ. ನಿಮ್ಮನ್ನೆಲ್ಲಾ ನೋಡ್ತಾವೆ ಅಂತ ಹೇಳ ಆ ಚನ್ನಬಸವ ಶಿವಯೋಗಿಗಳು ಅದಾರ, ಈಗಲೂ ಅದಾರ ಅಂತ. ಬೆಳಕು ಚೆಲ್ಲಿ ಹೋದವರು ನಮ್ಮೊಳಗಿರ್ತಕ್ಕಂಥ ಆತ್ಮದ ಬೆಳಕನ್ನ ತೋರ್ಬೇಕಲ್ಲ, ತೋರುವಂತ ಬೆಳಕನ್ನ ಚೆಲ್ಲಿ ಹೋದ್ರು. ಹಾಲಿನೊಳಗೆ ಹೆಂಗ ತುಪ್ಪ ಐತೋ, ಬೀಜದೊಳಗೆ ಹೆಂಗ ವೃಕ್ಷ ಐತೋ, ಉದಕದೊಳಗೆ ಹೆಂಗ ಅಗ್ನಿ ಐತೋ, ಕಲ್ಲಿನೊಳಗೆ ಹೆಂಗ ಹೊನ್ನ ಐತೋ, ಆ ಉಪಾಧಿ ಇರ್ತಕ್ಕಂಥದ್ದನ್ನ ತೆಗೆದು ಜಗತ್ತಿಗೆ ತೋರಿಸಿದ್ರು. ಕಲ್ಲೊಳಗೆ ಹೊನ್ನುಂಟು, ಎಲ್ಲ ಹೊನ್ನ ಹಾಕಿದ್ದೀರಿ. ನಿಮಗೆ ಪ್ರಶ್ನೆ ಕೇಳ್ತಾನ ತಾಯಿಗಳು ನಿಮ್ಮ ಶರಣರಿಗೆ ಕರುಣಿಸಿ ಪೂರ್ಣ
ಠಠಠಠ